ನಮಗೆ ತುಂಬ ಪ್ರಾಬ್ಲಮ್ ಇತ್ತು. ನಾವು 3 ವಾರಕ್ಕೆ ನಮಗೆ ಪರವಾಗಿಲ್ಲ, ಸ್ವಲ್ಪ ಸುಧಾರಿಸ್ಕೊಂಡಿದ್ದೀವಿ. 9 ವಾರ ಪ್ರದೋಷ ಬಂದರೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ದಾರೆ. ನೋಡೋದು ದೇವ್ರದ್ದೇ. ಮತ್ತು ಇದು ನವಪಾಶ ದೇವರಲ್ಲ ಸ್ವಾಮಿ, ತುಂಬ ಪವರ್ ಇದೆ. ತೀರ್ಥ ಸ್ನಾನ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಎಷ್ಟು ಪವರ್ ಇದೆ ಅಂದ್ಬಿಟ್ಟು. ಸಮಸ್ಯೆಗಳು ಪರಿಹಾರ ಆಗ್ತೈತೆ, ಒಂದೊಂದೇ ಹಂತದಲ್ಲಿ ಪರಿಹಾರ ಆಗ್ತಾಯಿದೆ. ಅಂದರೆ ಸ್ವಾಮಿ ಪವಾಡ ಚೆನ್ನಾಗಿದೆ, ಮಹಿಮೆ ಇದೆ. ನಾವು ಇದೇ ಥರ ಯೂಟ್ಯೂಬಲ್ಲಿ ಕೇಳ್ಕೊಂಡು ಬಂದಿರೋದು. ಪರಮಾತ್ಮ ಕಾಪಾಡ್ತಾ ಇದ್ದಾನೆ. ಅದಕ್ಕಾಗಿ ಇದು 2ನೇ ವಾರ ಬಂದಿದ್ದೀವಿ. ನಮ್ಮ ಸಮಸ್ಯೆಗಳು ಸ್ವಲ್ಪ ಬಗೆಹರಿತಾ ಇದೆ, ತೊಂದರೆ ಇಲ್ಲ. ಆ ಸ್ವಾಮಿಗೆ ಅನಂತ ಧನ್ಯವಾದ ಹೇಳ್ತಾ ಇದ್ದೀನಿ. ಮದುವೆ ಆಗಿರಲಿಲ್ಲ, ಸೊ ಬಂದು ಒಂದು 3-4 ವೀಕ್ಸಲ್ಲೆಲ್ಲ ರಿಸಲ್ಟ್ ಸಿಕ್ಕಿದೆ. ತುಂಬ ಪಾಸಿಟಿವ್ ಆಗಿದೆ. ಕರಿಯರ್ ಅಲ್ಲಿ ಏನೇ ಆಗಲಿ, ಸೊ ಏನೇ ಇದ್ರೂ, ಸೊ ಸ್ಟಾರ್ಟಿಂಗ್ ನಾನು ಸುಮ್ಮನೆ ಹಂಗೆ ಮಾಡಿದೆ. ಆಮೇಲೆ ನನಗೆಲ್ಲ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಸಿಕ್ಕಿದ್ಮೇಲೆ ಮಿಸ್ ಇಲ್ಲದೆ ಬೈ ವೀಕ್ಲಿ ಎವ್ರಿ 2 ವೀಕ್ಸ್. ಈಶ್ವರನ ಕೃಪೆ ತುಂಬ ಇದೆ. ಕಾಶಿ ವಿಶ್ವನಾಥಂದು ನಾವೇನೇ ಅಂದ್ಕೊಂಡು ಬಂದ್ರೂ ಒಳ್ಳೆಯದಾಗುತ್ತೆ. ಮನಸ್ಸಲ್ಲಿ ಏನು ಅಂದ್ಕೊಂಡ್ರೂ ನಮಗೆ ಪ್ರಾಪ್ತಿ ಆಗುತ್ತೆ. ನನ್ನ ಮಗನಿಗೂ ಫ್ರೀ ಮೆಡಿಕಲ್ ಸೀಟ್ ಸಿಕ್ತು, ಒಳ್ಳೇದಾಯಿತು. ನನಗೂ ಗೌರ್ಮೆಂಟ್ ಜಾಬ್ ಸಿಕ್ತು, ಎಲ್ಲ ಒಳ್ಳೇದಾಯಿತು. ಈ ಸನ್ನಿಧಿಗೆ ಬಂದಮೇಲೆ ನನ್ನ ಮಗನಿಗೆ ಮದುವೆ ಸೆಟ್ ಆಯಿತು. ಅವರು 9 ವಾರ ಹೇಳಿದ್ರು, ನನ್ನ ಮಗನಿಗೆ 5ನೇ ವಾರಕ್ಕೇ ಸೆಟ್ ಆಯಿತು. 5ರಿಂದ 8,000 ವರ್ಷಗಳ ಇತಿಹಾಸ ಇರುವಂತಹ ಪುರಾಣೋಕ್ತವಾದಂಥ ಸನ್ನಿಧಾನ ಆಗಿರೋದ್ರಿಂದ ಇಲ್ಲಿ ಯಾರೇ ಭಕ್ತಾದಿಗಳು ಬಂದು ಭಗವಂತನಿಗೆ ಕೋರಿಕೆಯನ್ನು ಅಥವಾ ಸಂಕಲ್ಪಗಳನ್ನು ಮಾಡಿಕೊಳ್ತಾರೆ, ಅವರ ಎಲ್ಲ ಸಂಕಲ್ಪಗಳನ್ನು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಈಡೇರಿಸ್ಕೊಳ್ತಾ ಬಂದಿರೋವಂಥದ್ದು. ಮಾನವೀಯತೆ ಗುಣಗಳನ್ನು ಬಿಟ್ಬಿಟ್ಟಿದ್ದಾನೆ. ತನ್ನ ಸ್ವಂತ ತಂದೆ ತಾಯಿಗಳಿಗೆ ಊಟೋಪಚಾರ ಮಾಡೋದು ಕಷ್ಟ ಆಗುತ್ತೆ, ಅಥವಾ ಯಾರ್ದೋ ಅಭಿಮಾನಿ ಅಂತ ಹೇಳಿ ಅಂಧಕಾರದಲ್ಲಿ ಬಿದ್ದು ಅವ್ರ ಹೆಸರಲ್ಲಿ ಅನ್ನದಾನ ಮಾಡುವಂಥದ್ದನ್ನು ಮಾಡ್ತಾನೆ. ಮೊದಲು ತನ್ನ ತಂದೆ ತಾಯಿಗಳಿಗೆ ಅನ್ನ ಹಾಕುವಂತಹ ಗುಣಗಳನ್ನು ಕಲ್ತ್ಕೊಳ್ಬೇಕು. ಕಾಶಿ ವಿಶ್ವನಾಥ ದೇವಸ್ಥಾನ ತುಂಬ ಪ್ರಖ್ಯಾತವಾಗಿದೆ. ಇಲ್ಲಿ ಬಂದು ನಮಗೂ ತುಂಬ ಒಳ್ಳೆಯದಾಗಿದೆ ಸರ್. ಎಷ್ಟು ವಾರಗಳಿಂದ ಬರ್ತಿದ್ದೀರಾ ಮದುವೆ? ಇಲ್ಲ, ಇದು 2ನೇ ಸಲ ಬರ್ತಾ ಇದೆ. 2ನೇ ಸಲ ಹೇಗೆ ಅನ್ನಿಸ್ತಿದೆ ನಿಮ್ಮ ಸಮಸ್ಯೆಗಳು? ಮೊದಲು ಹೇಗಿತ್ತು, ಈಗ ಯಾವ ಹಂತದಲ್ಲಿದೆ? ಸಮಸ್ಯೆಗಳು ಪರಿಹಾರ ಆಗ್ತೈತೆ, ಒಂದೊಂದೇ ಹಂತದಲ್ಲಿ ಪರಿಹಾರ ಆಗ್ತಾಯಿದೆ. ಇಲ್ಲಿ ವಿಶೇಷವಾಗಿ ಗುರುಗಳು ನಾಡಿ ನುಡಿ ಭವಿಷ್ಯ ಹೇಳ್ತಾರೆ. ಹೌದು ಸ್ವಾಮಿ. ಸೊ ಅದು ನೀವು ಕೂಡ ಕೇಳಿರ್ತೀರಿ ಮೇಡಮ್, ಹೇಗೆ ಯಾವ ರೀತಿ ಹೇಳ್ತಾರೆ ಇಲ್ಲಿ ಅಂತ? ಅದನ್ನು ಕೇಳಿ ಇನ್ನೂ ನಾವು ಕೇಳಲಿಲ್ಲ. ನಾವು ಬರ್ತಾ ಸ್ವಲ್ಪ ಲೇಟ್ ತೀರ್ಥ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಂದ ನಮ್ಮ ಪರಿಹಾರ ಸ್ವಲ್ಪ ಕಷ್ಟ ಪರಿಹಾರ ಆಯ್ತಾ ಇದೆ. ಈಗ ತೊಂದರೆ ಏನಿಲ್ಲ. ತುಂಬ ಪರಿಹಾರ ಆಗ್ತೈತೆ. ಅಂದರೆ ಸ್ವಾಮಿ ಪವಾಡ ಚೆನ್ನಾಗಿದೆ, ಮಹಿಮೆ ಇದೆ. ನಾವು ಇದೇ ಥರ ಯೂಟ್ಯೂಬಲ್ಲಿ ಕೇಳ್ಕೊಂಡು ಬಂದಿರೋದು. ಪರಮಾತ್ಮ ಕಾಪಾಡ್ತಾ ಇದ್ದಾನೆ. ಅದಕ್ಕಾಗಿ ಇದು 2ನೇ ವಾರ ಬಂದಿದ್ದೀವಿ. ನಮ್ಮ ಸಮಸ್ಯೆಗಳು ಸ್ವಲ್ಪ ಬಗೆಹರಿತಾ ಇದೆ, ತೊಂದರೆ ಇಲ್ಲ. ಆ ಸ್ವಾಮಿಗೆ ಅನಂತ ಧನ್ಯವಾದ ಹೇಳ್ತಾ ಇದ್ದೀನಿ. ಆ ಸ್ವಾಮಿ ಕಾಪಾಡ್ತಾ ಇದ್ದಾನೆ, ನಮ್ಮ ತೊಂದರೆ ಇಲ್ಲ, ಒಳ್ಳೇದಾಗ್ತಾ ಇದೆ. ಹೌದು. ಏನು ಹೇಳ್ತೀರಾ ಸರ್? ಹೊಸದಾಗಿ ನಿಮ್ಮ ಥರ ತುಂಬ ಜನ ನೋಡ್ತಾ ಇರ್ತಾರೆ, ಹೌದು. ಅಂಥವ್ರಿಗೆ ಏನು ಹೇಳೋದು? ಇಲ್ಲ, ಈ ಸ್ವಾಮಿ ದರ್ಶನ ಮಾಡಿ ಪವಾಡ ಇದೆ, ಕಷ್ಟ ತೀರಿಸ್ತಾನೆ ಸ್ವಾಮಿ ಅಂತ ನಾವು ಹೇಳ್ಕೊಂತೀವಿ. ನಾಳೆ 3-4 ವಾರದೊಳಗಡೆ ತೀರುತ್ತೆ. ಹಾಗೇನಿಲ್ಲ. ಉದಾಹರಣೆಗೆ ನಾವು 2ನೇ ವಾರ ಸ್ವಲ್ಪ ಪರಿಹಾರ ಆಗಿದೆ, ಹಂತವಾಗಿ ಪರಿಹಾರ ಆಗ್ತೈತೆ ನಮ್ಗೆ. ಕಾಲಟ್ಟ ಇಟ್ಟಾಗಿನಿಂದ ನಮ್ಮ ಕಷ್ಟ ತೀರ್ತಾ ಇದೆ. ಈಗ ಕಷ್ಟ ಇತ್ತು, ಎಲ್ಲ ತೀರ್ತಾ ಇದೆ. ಮಗಳು ಮದುವೆನೂ ಮಾಡಿದ್ವಿ. ಕಾರ್ಯಕ್ಕೆ ತುಂಬ ಕಷ್ಟ ಇತ್ತು. ಸ್ವಾಮಿ ಹತ್ರ ಇದು ಮಾಡಿದ ನಂತರ ಒಂದೊಂದೇ ಹಂತದಲ್ಲಿ ಯಾವ ರೀತಿನಲ್ಲಿ ಬರಬೇಕು ಆ ರೀತಿನಲ್ಲಿ ನಡೆದೋಗಿದೆ, ಚೆನ್ನಾಗಾಗಿದೆ. ಭಗವಂತ ಬಂದು ದೇವ್ರ ದರ್ಶನ ಮಾಡಿ ಚೆನ್ನಾಗಿದೆ ಅಂತ ಒಳ್ಳೇದಾಗುತ್ತೆ ಅಂತ. ನಾನು ಸುಮಾರು ಒಂದು 6 ತಿಂಗಳಿಂದ ಬರ್ತಾ ಇದ್ದೀನಿ. ಸೊ ಎಲ್ಲ ಥರನೂ ಒಳ್ಳೆಯದಾಗಿದೆ. ಸೊ ಬೇಸಿಕಲಿ ನಾನು ಮದುವೆ ಆಗಿರಲಿಲ್ಲ, ಸೊ ಬಂದು ಒಂದು 3-4 ವೀಕ್ಸಲ್ಲೆಲ್ಲ ರಿಸಲ್ಟ್ ಸಿಕ್ಕಿದೆ. ತುಂಬ ಪಾಸಿಟಿವ್ ಆಗಿದೆ. ಕರಿಯರ್ ಅಲ್ಲಿ ಏನೇ ಆಗಲಿ, ಸೊ ಏನೇ ಇದ್ರೂ, ಸೊ ಸ್ಟಾರ್ಟಿಂಗ್ ನಾನು ಸುಮ್ಮನೆ ಹಂಗೆ ಮಾಡಿದೆ. ಆಮೇಲೆ ನನಗೆಲ್ಲ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಸಿಕ್ಕಿದ್ಮೇಲೆ ಮಿಸ್ ಇಲ್ಲದೆ ಬೈ ವೀಕ್ಲಿ ಎವ್ರಿ 2 ವೀಕ್ಸ್ ವಿತೌಟ್ ಮಿಸ್ ಬಂದ್ಬಿಟ್ಟು ಹೋಗ್ತೀನಿ. ಬಂದ್ಬಿಟ್ಟು ನೀರು ಹಾಕ್ಸ್ಕೊಂಡು ಹೋಗ್ತೀನಿ. ಸರಿ, 6 ತಿಂಗಳು ಮದುವೆ ಬಗ್ಗೆ ಹೇಳ್ತಾ ಇರ್ತೀವಿ. ಸೊ ಅದು ಹೆಂಗೆ ಸರ್? ಕಂಕಣ ಕಟ್ಸಿದ್ರ ಅಥವಾ ಯಾವ ಥರ ಇತ್ತು? ಇಲ್ಲ, ಆ ಥರ ಏನಿಲ್ಲ. ಅವರು ಸ್ಟಾರ್ಟಿಂಗಲ್ಲೇ ಹೇಳ್ತಾರೆ 11 ನಾಣ್ಯ ತೊಗೊಂಡು ದೇವ್ರ ಮುಂದೆ ಇಟ್ಟು ಮಾಡಬೇಕು ಅಂತ. ಆ್ಯಕ್ಚುಲಿ ನನಗೆ ಮಾಡೋ ಇಂಟ್ರೆಸ್ಟೇ ಇರಲಿಲ್ಲ. ಸೊ ಅದೇನೋ ನಾನು ಬೇಡ ಅಂದ್ರೂ ಅದೇ ಮೇ ಬಿ ತುಂಬ ದೇವ್ರ ನಂಬೋದ್ರಿಂದ ಅದು ಆಯಿತು. ಸೊ ಅದು ಬೇಡ ಅಂದ್ರೂ ಸೊ ಆ ಪುಷ್ ಇತ್ತು, ಆ ಪಾಸಿಟಿವ್
ಪುಷ್ ಇತ್ತು, ನಾನು ಮಾಡಿದೆ. ಸೊ ಅದು ಮಾಡಿದ್ಮೇಲೆ ತುಂಬ ರಿಸಲ್ಟ್ ಸಿಕ್ತು. ಸೊ ನಾನು ಹಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಸರ್ ಏನು ಹೇಳ್ತೀವಿ ಸರ್, ಸಾಕಷ್ಟು ಜನ ಮದುವೆ ಆಗ್ದೇನೆ ತುಂಬ ಅದನ್ನು ಫೇಸ್ ಮಾಡ್ತಿರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಿ? ಈ ಕ್ಷೇತ್ರದ ಬಗ್ಗೆ ಏನು ಹೇಳ್ತೀರಿ? ಸೊ ಮದುವೆ ಆಗಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ರೂ ಆಗಲ್ಲ, ಎಫರ್ಟ್ಸ್ ಹಾಕಬೇಕು. ಸೊ ನಮ್ಮ ಕಡೆಯಿಂದನೂ ಎಫರ್ಟ್ಸ್ ಹಾಕಬೇಕಲ್ವಾ. ಸೊ ಎಫರ್ಟ್ಸು ಆಗಬೇಕು, ದೇವ್ರದ್ದು ಪಾಸಿಟಿವ್ ಎನರ್ಜಿನೂ ಇರಬೇಕು. ಸೊ ಆ ಪ್ರೋಸೆಸ್ಸಲ್ಲಿ ನಮಗೆ ಅಡೆತಡೆಗಳು ಆಗ್ತಾ ಇರುತ್ತೆ. ಸೊ ಯಾವ್ದಾದ್ರು ಒಂದು ಒಳ್ಳೇದು ಬಂದಾಗ ಸೊ ಅದು ಯೂನಿವರ್ಸ್, ದೇವರಾಗಲಿ ಯೂನಿವರ್ಸ್ ಆಗಲಿ ಹೆಲ್ಪ್ ಮಾಡುತ್ತೆ. ಸೊ ಟು ಚೂಸ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಬ್ವಿಯಸ್ಲಿ ಸೊ ಗಾಡ್ ಗ್ರೇಸ್ ಇರಲೇಬೇಕು. ಯಾವ್ದಾದ್ರು ಒಂದು 10ರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡಬೇಕು ಬೆಸ್ಟ್ ಅಂತ ಅಂದಾಗ ಅಫ್ಕೋರ್ಸ್ ಯು ಶುಡ್ ಬಿ ಲಕ್ಕಿ ಆ್ಯಂಡ್ ಯು ಶುಡ್ ಹ್ಯಾವ್ ದ ಡಿವೈನ್ ಎನರ್ಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಟ್ ಆಲ್ ಗೋಸ್ ಟು ಗಾಡ್. ಎಲ್ಲ ಪಾಸಿಟಿವ್ ಆಗಿದೆ. ಇಲ್ಲಿಗೆ ಬಂದಮೇಲೆ ನನಗೆಲ್ಲ ಒಳ್ಳೆ ಕೆಲಸನೇ ಆಗಿದೆ. 5 ವರ್ಷ ಆಗಿದೆ, ಮಕ್ಕಳಾಗಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಇವಾಗ ಪಾಪ 5 ತಿಂಗಳು ಪ್ರೆಗ್ನೆಂಟು. ಮತ್ತು ಗಾಡಿ ತಗೊಂಡ್ವಿ. ಮತ್ತು ಇಲ್ಲಿಗೆ ಬಂದಮೇಲೆ ಎಲ್ಲ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಒಂದು ಪಾಪ ಆಗಿತ್ತು, 5 ತಿಂಗಳು ಪಾಪ ತೀರೋಯ್ತು. ಅದಾದಮೇಲೆ ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ, ಮನೆಯಲ್ಲೇ ಇದ್ದೆ. ಮತ್ತು ಇಲ್ಲಿಗೆ ಬಂದು ಕೇಳಿದ್ದಕ್ಕೆ ಆಗುತ್ತೆ, ಟೆನ್ಷನ್ ತಗೋಬೇಡ ಅಂತಂದು ಹೇಳಿದರು. ಇಲ್ಲಿಗೆ ಬಂದು 5 ತಿಂಗಳಿಗೆ ಪಾಪ ಆಗುತ್ತೆ ಅಂತ ಹೇಳಿದರು. 5 ತಿಂಗಳು ಆದಮೇಲೆ ಪಾಪ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಇವಾಗ ಪ್ರೆಗ್ನೆಂಟ್ ಇದೆ. ನಮ್ಮದಿದೆ ಅಟ್ಟೂರು. ನಾವು ಇಲ್ಲಿ ಬಂದು 15 ವರ್ಷ ಆಯಿತು. 15 ವರ್ಷದಿಂದನೂ ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ಇಲ್ಲಿ ತುಂಬ ಈಶ್ವರನ ಕೃಪೆ ತುಂಬ ಇದೆ. ಕಾಶಿ ವಿಶ್ವನಾಥಂದು ನಾವೇನೇ ಅಂದ್ಕೊಂಡು ಬಂದ್ರೂ ಒಳ್ಳೆಯದಾಗುತ್ತೆ. ಮನಸ್ಸಲ್ಲಿ ಏನು ಅಂದ್ಕೊಂಡ್ರೂ ನಮಗೆ ಪ್ರಾಪ್ತಿ ಆಗುತ್ತೆ. ಮತ್ತು ಯಾವುದೇ ಕಷ್ಟ ಸುಖ ಇರಲಿ ಒಂದು ದಯೆ ತೋರಿಸಿ, ಕರುಣೆ ತೋರಿಸಿ ನಮ್ಮ ಮೇಲೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಮತ್ತು ಇಲ್ಲಿ ಸ್ವಾಮೀಜಿಯವರು ತುಂಬ ಚೆನ್ನಾಗಿ ನಾಡಿ ಮಿಡಿತ ಹೇಳ್ತಾರೆ. ಅವ್ರು ಏನು ನಮ್ಮ ಹತ್ರ ಯಾವುದೇ ಒಂದು ಏನು ಎಕ್ಸ್ಪೆಕ್ಟ್ ಮಾಡ್ದೇ ತುಂಬ ನೀಟಾಗಿ ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನೇ ಹೇಳ್ತಾರೆ. ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ಕ್ಲೀನಾಗಿ ಹೇಳ್ತಾರೆ. ಅವ್ರು ಹೇಳಿದ್ದೆಲ್ಲ ನಡೆಯುತ್ತೆ. ಮತ್ತು ಎಸ್ಪೆಷಲಿ ಈ ದೇವರನ್ನು ನಂಬ್ಕೊಂಡು ಬಂದವ್ರಿಗೆ ಯಾರಿಗೂ ದೇವರು ಕೈ ಬಿಟ್ಟಿಲ್ಲ, ಒಳ್ಳೆಯದಾಗಿದೆ. ನನ್ನ ಮಗನಿಗೂ ಫ್ರೀ ಮೆಡಿಕಲ್ ಸೀಟ್ ಸಿಕ್ತು, ಒಳ್ಳೆಯದಾಯಿತು. ನನಗೂ ಗೌರ್ಮೆಂಟ್ ಜಾಬ್ ಸಿಕ್ತು, ಎಲ್ಲ ಒಳ್ಳೆಯದಾಗಿದೆ. ಅದೆಲ್ಲ ಈ ಕ್ಷೇತ್ರಕ್ಕೆ ಬಂದಮೇಲೆ ನಿಮ್ಗೆ ಆಗಿರೋದು? ಇಲ್ಲಿ ಬರ್ತಾ ಇದ್ದೀವಿ, ಮೆಡಿಕಲ್ದೆಲ್ಲ ಇಲ್ಲೇ ಆಗಿದೆ. ನಾನು ಏನೂ ಇಲ್ಲ, ಬಂದು ಇಲ್ಲಿ ಪ್ರತಿ ಸೋಮವಾರ ಬಂದು ಪೂಜೆ ಮಾಡ್ತೀವಿ, ದೀಪ ಹಚ್ಚುತ್ತೀವಿ, 9 ಪ್ರದೋಷ ಮಾಡಿದ್ದೀವಿ. ಮತ್ತು ನಾಡಿ ಮಿಡಿತ ಕೇಳ್ಕೊಂಡು ಹೋಗಿದ್ವಿ. ಆಮೇಲೆ ಅಷ್ಟೇ, ಏನೂ ಇಲ್ಲ. ಒಂದು ಇವಾಗ ನಾವು ಇದು ಮಾಡಿಸ್ಬೇಕು, ರುದ್ರಾಭಿಷೇಕ ಮಾಡಿಸ್ಬೇಕು ಅಷ್ಟೇ. ಇನ್ನೇನು ಬೇರೆ ಥರದ್ದೇನೂ ಇಲ್ಲ. ನೀಟಾಗಿ ಏನು ಅಂದ್ಕೊಂಡ್ರೆ ಆಗುತ್ತೆ. ನಾಡಿ ಭವಿಷ್ಯ ಅಂತ ಹೇಳಿದ್ರೆ, ನಾಡಿ ಭವಿಷ್ಯನ ಬೇರೆ ಎಲ್ಲಾನ ಇದ್ರಿಗಿಂತ ಮೊದಲು ಬೇರೆ ಎಲ್ಲಾನ ಕೇಳಿದ್ರಾ ನೀವು? ಅಂದ್ರೆ ಇಲ್ಲ ಇಲ್ಲಿ ಯಾವ ರೀತಿ ಹೇಳ್ತಾರೆ ನಾಡಿ ಭವಿಷ್ಯ? ನಾಡಿ ಭವಿಷ್ಯ ಸಾಮಾನ್ಯವಾಗಿ ಬೇರೆ ಕಡೆ ಹೋದ್ರೆ ಜಾಸ್ತಿ ಇಲ್ಲ, ಏನು ನೋಡಲ್ಲ, ಏನು ಇಲ್ಲ. ಹೆಸರು ಬರೆಸ್ಬೇಕು. ಅವ್ರಿಗೆ ನಾವು ಯಾರು ಅಂತಲೂ ಅದು ಗೊತ್ತಿರಲ್ಲ. ಬಂದು ಜಸ್ಟ್ ಕೈಯಲ್ಲಿ ಹಿಡಿದು 1 ನಿಮಿಷ ನೋಡಿಬಿಟ್ಟು ಕರೆಕ್ಟಾಗಿ ಹೇಳ್ತಾರೆ. ಸೊ ನಮ್ಮ ಮನಸ್ಸಲ್ಲಿ ಏನಿದೆ ಅದೇ ಹೇಳ್ತಾರೆ, ಹೆಚ್ಚು ಇಲ್ಲ ಕಮ್ಮಿನೂ. 3rd ವೀಕ್ ನಮಗೆ ಎಲ್ಲ ಒಳ್ಳೇದಾಗಿದೆ. ಅದರಿಂದ ನಾವು ಕಂಟಿನ್ಯೂಸ್ ಬರ್ತಾನೆ ಇದೀವಿ, ಇನ್ನೂ ಬರ್ತೀವಿ. ಮೇಡಮ್, ಅಂದ್ರೆ ದೇವಸ್ಥಾನಕ್ಕೆ ಏನಾದರೂ ಒಂದು ಸಮಸ್ಯೆ ಆಗಿರುತ್ತೆ, ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾವು ಬರ್ತೀವಿ. ಹೌದು, ಅಂಥದ್ದೇನೋ ನಿಮ್ಮ ಜೀವನದಲ್ಲಿ ಆಗಿದೆ. ಏನು ಸಮಸ್ಯೆ ಆಗಿದೆ ಅಂತ ಕೇಳಬಹುದಾ? ಈಗ ಹೇಗಿದೆ ಆ ಸಮಸ್ಯೆ? ಓಕೆ, ಚೆನ್ನಾಗಿ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ನಡೀತದೆ. ಶಿವನ ದಯ, ಥ್ಯಾಂಕ್ಸ್. ಈ ಸನ್ನಿಧಿಗೆ ಬಂದಮೇಲೆ ನನ್ನ ಮಗನಿಗೆ ಮದುವೆ ಸೆಟ್ ಆಯಿತು. ಅವರು 9 ವಾರ ಹೇಳಿದ್ರು, ನನ್ನ ಮಗನಿಗೆ 5ನೇ ವಾರಕ್ಕೇ ಸೆಟ್ ಆಯಿತು. ಈಗ ಬರೋ ತಿಂಗಳಿಗೆ ಮುಗಿಯುತ್ತೆ. ಇವತ್ತು 7ನೇ ವಾರ, 7ನೇ ಪ್ರದೋಷ ನಾವು ಬಂದಿರೋದು. ನನ್ನ ಮಗನ ಮದುವೆ ಫೆಬ್ರವರಿ 5ನೇ ತಾರೀಕು. ಇನ್ನೂ 2 ಪ್ರದೋಷ ಐತೆ. ಈ ಸನ್ನಿಧಿಗೆ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ. ತುಂಬ ಪವರ್ ಇದೆ ದೇವರು. ಎಲ್ಲ ಬಂದು ನೋಡಿ ಒಂದು ಸಾರಿ ಸ್ವಾಮಿ. ಇಲ್ಲ ನೀವು ಮಾತಾಡ ಹೇಳಿ ಸರ್. ಅಷ್ಟೇ, ಇನ್ನೇನು ಇಲ್ಲ. ನಮಗೆ ಪ್ರಾಬ್ಲಮ್ ಇತ್ತು. ನಾವು 3 ವಾರಕ್ಕೆ ನಮಗೆ ಪರವಾಗಿಲ್ಲ, ಸ್ವಲ್ಪ ಸುಧಾರಿಸ್ಕೊಂಡಿದ್ದೀವಿ. 9 ವಾರ ಪ್ರದೋಷ ಬಂದರೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ದಾರೆ. ನೋಡೋದು ದೇವ್ರದ್ದೇ. ಮತ್ತು ಇದು ನವಪಾಶ ದೇವರಲ್ಲ ಸ್ವಾಮಿ, ತುಂಬ ಪವರ್ ಇದೆ. ತೀರ್ಥ ಸ್ನಾನ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಎಷ್ಟು ಪವರ್ ಇದೆ ಅಂದ್ಬಿಟ್ಟು. ಅವರು ಫಸ್ಟ್ ವಾರನೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಹೆಂಗೆ ಸಾಲ್ವ್ ಆಗುತ್ತೆ ಅಂತ. ಇದು ಮಾತ್ರ ಸತ್ಯ ಸ್ವಾಮಿ. ಮೇಡಮ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಚೆನ್ನಾಗಾಗಿದೆ ಇಲ್ಲಿ ಬಂದಮೇಲೆ.
ಎಲ್ಲನೂ. ಏನು ಅಂದ್ರೆ ಏನಾದ್ರೂ ಸಮಸ್ಯೆ ಇದ್ರೆ ಪ್ರಾಬ್ಲಮ್ ಸಾಮಾನ್ಯವಾಗಿ ಒಂದು ದೇವಸ್ಥಾನಕ್ಕೆ ಬರ್ತೀವಿ, ಏನಾದ್ರೂ ಸಮಸ್ಯೆ ಇರುತ್ತೆ ಅದೇ. ಬಗೆಹರಿಸ್ಕೊಳ್ಳೋಕೆ ಬರ್ತೀವಿ. ಆರ್ಥಿಕ ಸಮಸ್ಯೆ ಇರುತ್ತಲ್ಲ ಸರ್, ಅದು ಸಾಲ್ವ್ ಆಗುತ್ತೆ ಬಂದರೆ ಅಷ್ಟೇ. ಓಕೆ. ಮೂರು ಸ್ನಾನ ಆಗಿದೆ, ಇನ್ನೂ 7 ಸ್ನಾನ 9 ಸ್ನಾನ 6 ಸ್ನಾನ ಆಗಬೇಕು. ದೇವ್ರು ಚೆನ್ನಾಗಿ ನೋಡ್ತೀನಿ ಸರ್. ಅಮ್ಮ, ಎಲ್ಲಿಂದ ಬಂದಿದ್ದೀರಿ ನೀವು? ನಾವು ಹೆಬ್ಬಾಳಿಂದ ಬಂದಿದ್ದೀವಿ ಸರ್. ಈ ಒಂದು ಕ್ಷೇತ್ರಕ್ಕೆ ನೀವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ? ಇಲ್ಲ, ಇದು 4ನೇ ವಾರ ಬಂದಿರೋದು ನಾವು. 4ನೇ ವಾರದಿಂದ ಬರ್ತಿದ್ದೀರಾ ಅಂದ್ರೆ 4ನೇ ವಾರದಿಂದ ಬರ್ತಿದ್ದೀರಾ ಅಂದ್ರೆ ನಿಮ್ಗೆ ಏನಾದ್ರು ಒಳ್ಳೇದಾಗಿ ಆಗಿರುತ್ತೆ ಅಂತ ನಾವು ಒಂದು ಆಗಿದೆ ಸರ್, ಆಗಿದೆ ಏನ್ ಆಗಿದೆ. ಸಮಸ್ಯೆ ಆಗುತ್ತೆ, ಹೇಗೆ ಪರಿಣಾಮ? ಅದೇ ನಮ್ಮ ಮಗನಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದರಿಂದ ಎಲ್ಲ ಒಳ್ಳೇದಾಯಿತು, ಅದಕ್ಕೆ ಬಂದಿದ್ವಿ. ಏನು ಪ್ರಾಬ್ಲಮ್? ಒಂದು ಸ್ವಲ್ಪ ಹ್ಯಾಂಡಿಕ್ಯಾಪ್ ಹುಡುಗ ಅವನಿಗೆ ಸ್ವಲ್ಪ ಕೆಲಸ ಬೇಕಾಗಿತ್ತು, ಕೆಲಸ ಸಿಕ್ತು, ಎಲ್ಲ ಇದಾಯಿತು. ಸೊ ಅಂದ್ರೆ ಇಲ್ಲಿ ಬರಗೇನ ಮೊದಲು ಬೇರೆ ಬೇರೆ ದೇವಸ್ಥಾನಕ್ಕೆ ಏನು ಹೋಗ್ತಿದ್ರಾ ಹೇಗೆ ಅಂತ? ಇಲ್ಲ, ಎಲ್ಲೂ ಅಂದರೆ ಬೇರೆ ಕಡೆ ಹೋಗಿದ್ದೆ, ಅಂದರೆ ಇಲ್ಲಿಗೆ ಗೊತ್ತಾದ್ಮೇಲೆ ಇಲ್ಲಿಗೆ ಬಂದಿದ್ವಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಕ್ಷೇತ್ರದ? ಎಲ್ಲ ಬನ್ನಿ, ಎಲ್ಲ ಚೆನ್ನಾಗಾಗುತ್ತೆ, ಇಲ್ಲಿ ನಂಬಿಕೆ ಇಡಿ ಅಷ್ಟೇ. ನಮ್ಮ ಹೆಸರು ವಿಜಯಲಕ್ಷ್ಮಿ ಅಂತ. ನಾವು ಸುಮಾರು ವರ್ಷದಿಂದ ಬರ್ತೀವಿ, ಇಲ್ಲೇ ನಾವು ಇರೋದು. ಅಂದರೆ ಈ ನಡುವೆ ಜಾಸ್ತಿ ಪಾಪ್ಯುಲರ್ ಆಗೈತೆ, ತುಂಬ ಚೆನ್ನಾಗಿದೆ. ಏನು ಬೇಡ್ಕೊಂಡ್ರು ಏನು ಅಂದ್ಕೊಂಡ್ರು ಆಗುತ್ತೆ. ಇಲ್ಲಿ ನಾಡಿ ಭವಿಷ್ಯ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳಿದ್ದೆಲ್ಲನೂ ಆಗೈತೆ. ನಾಡಿ ಭಾಷೆ ನೀವು ಕೇಳಿದ್ದೀರಾ ಮೇಡಮ್? ನಾವು ಕೇಳಿದ್ದೀವಿ, 2 ಸಲ ಕೇಳಿದ್ದೀವಿ. ನೀವು ಬೇರೆ ಕಡೆ ನಾಡಿ ಭಾಷೆ ಕೇಳಿದ್ದೆ ಫಸ್ಟು. ಇಲ್ಲಿಗೆ ಏನು ವ್ಯತ್ಯಾಸ, ಇಲ್ಲಿ ಯಾವ ರೀತಿ ಹೇಳ್ತಾರೆ ಇಲ್ಲಿ ಅಂತ? ಇಲ್ಲಿ ಹೇಳಿದ್ದು ಪರ್ಫೆಕ್ಟ್ ಆಗುತ್ತೆ, ಬೇರೆ ಕಡೆ ನಾವು ಏನು ಕೇಳಿಸ್ಕೊಂಡಿಲ್ಲ, ಇಲ್ಲಿ ಕೇಳಿಸ್ಕೊಂಡಿದ್ದೀವಿ. ಇಲ್ಲಿ ಹೇಳಿದ್ದು ಏನು ಹೇಳಿದಾರೋ ಎಲ್ಲ ಪರ್ಫೆಕ್ಟ್ ಆಗೈತೆ. ಅಂದರೆ ಮೇಡಮ್, ನಾಡಿ ಭಾಷೆ ಬೇರೆ ಕಡೆ ಎಲ್ಲ ಜಾತ್ರೆ ಕೇಳ್ತಾರೆ, ಅಂದರೆ ಹೆಸರನ್ನ ಏನೇನೋ ಕೇಳೆಲ್ಲ ಹೇಳ್ತಾರೆ. ಇಲ್ಲಿ ಆ ಥರ ಏನೋ ಇವ್ರೇನು ಕೇಳಲ್ಲ, ನಾವು ಹೋಗಿ ಸುಮ್ಮನೆ ಕುತ್ಕೋಬೇಕಷ್ಟೇ. ಬರೀ ನಾಡಿ ನೋಡ್ತಾರೆ, ಅದ್ರ ಮೇಲೆ ಹೇಳ್ತಾರೆ. ನಮ್ಮ ಹೆಸರು ಕೇಳಲ್ಲ, ನಮ್ಮದು ಹುಟ್ಟಿದ ಡೇಟ್ ಏನು ಕೇಳಲ್ಲ, ಅದ್ರ ಮೇಲೆ ಹೇಳ್ತಾರೆ. ಪರ್ಫೆಕ್ಟಾಗಿ ಹೇಳ್ತಾರೆ. ಅವ್ರ ಮನಸ್ಸಲ್ಲಿ ಏನಿರುತ್ತೆ, ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾರೆ. ನಾವೇನು ಅನ್ಕೊಂಡು ಬಂದಿರ್ತೀವಿ ಅದು ಅವರೇ ಹೇಳ್ತಾರೆ. ನಾವೇನು ಬಾಯಿ ಬಿಟ್ಟು ಹೇಳೋಷ್ಟೇನಿಲ್ಲ, ಅವರೇ ಹೇಳ್ತಾರೆ. ಈ ಥರ ಈ ಕ್ಷೇತ್ರದ ಬಗ್ಗೆ ಏನು ಹೇಳ್ತೀರಾ? ಇದು ಇಲ್ಲಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಮದುವೆ ಆಗದಿರೋರು, ಮಕ್ಕಳಾಗದೇ ಇರೋರು ಎಲ್ಲ ಬರ್ತಾರೆ. ಎಲ್ಲ ಬಂದವರಿಗೆಲ್ಲ ಒಳ್ಳೇದಾಗುತ್ತೆ. ಏನಂದರೆ ನಂಬಿಕೆ ಇಟ್ಟು ಬರಬೇಕಷ್ಟೇ. ಅವ್ರವ್ರ ನಂಬಿಕೆ ಅವ್ರಿಗೆ ಬಿಟ್ಟಿರೋದು. ಎಲ್ರಿಗೂ ಆಗುತ್ತೆ ಅಂತಲೇ ಹೇಳೋಕ್ಕೆ ಆಗುತ್ತೆ, ಬಟ್ ನಂಬಿಕೆ ಇರಬೇಕು. ಯಾವುದ್ಯಾವ್ದು ಹೋದ್ರೂ ನಂಬಿಕೆ ತಾನೇ ಬೇಕು, ನಂಬಿಕೆ ಇದ್ದರೆ ಆಗುತ್ತೆ. ಓಂ ನಮಃ ಶಿವಾಯ. ಎಲ್ಲರಿಗೂ ತಿಳಿದಂತೆ ಐತಿಹಾಸಿಕ ಸುಪ್ರಸಿದ್ಧ ಪುರಾಣ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಈ ಸನ್ನಿಧಾನ ಸುಮಾರು 5ರಿಂದ 8,000 ವರ್ಷಗಳ ಇತಿಹಾಸ ಇರುವಂತಹ ಪುರಾಣೋಕ್ತವಾದಂಥ ಸನ್ನಿಧಾನ ಆಗಿರೋದ್ರಿಂದ ಇಲ್ಲಿ ಯಾರೇ ಭಕ್ತಾದಿಗಳು ಬಂದು ಭಗವಂತನಿಗೆ ಕೋರಿಕೆಯನ್ನು ಅಥವಾ ಸಂಕಲ್ಪಗಳನ್ನು ಮಾಡಿಕೊಳ್ತಾರೆ, ಅವರ ಎಲ್ಲ ಸಂಕಲ್ಪಗಳನ್ನು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಈಡೇರಿಸ್ಕೊಳ್ತಾ ಬಂದಿರೋವಂಥದ್ದು. ಭಕ್ತರಿಗೆ ಭರಪೂರಿತವಾಗಿ ಅಂದರೆ ಏನು ಅಂದ್ಕೊಂಡು ಸಹ ಶೀಘ್ರವಾಗಿ ಅನುಗ್ರಹ ಆಗುವಂಥದ್ದಾಗತ್ತೆ. ಮತ್ತು ಪ್ರತಿ ಪ್ರದೋಷ ತ್ರಯೋದಶಿಯಲ್ಲಿ ಇಲ್ಲಿ ತೀರ್ಥಸ್ನಾನ ಬಹಳ ವಿಶೇಷವಾಗಿರುವಂಥದ್ದು. ತೀರ್ಥಸ್ನಾನಕ್ಕೆ ಬಂದು ಭಕ್ತಾದಿಗಳು ತೀರ್ಥಸ್ನಾನ ಮಾಡ್ಕೊಳ್ಳೋದ್ರಿಂದ ಅವ್ರಿಗಿರ್ತಕ್ಕಂಥ ಅಷ್ಟದಾರಿದ್ರ್ಯಗಳು ನಾಶ ಆಗುವಂಥದ್ದು. ಹಾಗೆ ಮದುವೆಗೆ ಸಂಬಂಧಪಟ್ಟಂಥ ದೋಷಗಳೇನಾದರೂ ಇದ್ದರೆ ಅದು ನಿವಾರಣೆಯಾಗಿ ಶೀಘ್ರವಾಗಿ ಮದುವೆಯಾಗುವಂಥ ಭಾಗ್ಯ ಪ್ರಾಪ್ತಿಯಾಗುವಂಥದ್ದು. ಉದ್ಯೋಗಾವಕಾಶಗಳು ಸಿಗ್ತಾ ಇಲ್ಲ ಅಂಥವ್ರು ಬಂದು ತೀರ್ಥಸ್ನಾನ ಮಾಡೋದ್ರಿಂದ ಉದ್ಯೋಗಾವಕಾಶಗಳು ಸಿಗುವಂಥದ್ದು. ದಾರಿದ್ರ್ಯ ಅನ್ನುವಂಥದ್ದು ತುಂಬ ಅತಿಯಾಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ತೀರ್ಥಸ್ನಾನ ಮಾಡೋದ್ರಿಂದ ದಾರಿದ್ರ್ಯ ನಾಶ ಆಗುವಂಥದ್ದು. ಹಾಗೆ ಸಂಪತ್ತು ಅನ್ನುವಂಥದ್ದು ಅನುಗ್ರಹ ಆಗುವಂಥದ್ದು, ವ್ಯಾಪಾರದಲ್ಲಿ ಲಾಭ ಆಗುವಂಥದ್ದು. ಹಾಗೆ ಸ್ವಾಮಿಗೆ ಅನ್ನಾಭಿಷೇಕ ಆಗುವಂಥದ್ದು ಬಹಳ ವಿಶೇಷ. ಆ ಅನ್ನಾಭಿಷೇಕದ ಪ್ರಸಾದವನ್ನು ಯಾರು ಮಕ್ಕಳಿಲ್ಲದಂಥ ದಂಪತಿಗಳು ಆ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅಂಥವರಿಗೆ ಸಂತಾನ ಭಾಗ್ಯ ಆಗುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಹಾಗೆ ಇಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12:30ವರೆಗೂ ಸಹ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು ವಿಶೇಷವಾಗಿರುತ್ತೆ. ಬೆಳಗ್ಗೆ 7:15 ಒಳಗಡೆ ಬಂದು ಅವರು ಸಾನ್ನಿಧ್ಯಕ್ಕೆ ಟೋಕನ್ ತೊಗೊಳ್ಬೇಕು. ಅದರಿಂದ ಅವ್ರಿಗೆ ಮುಂದಿನ ಭವಿಷ್ಯೋತ್ತರ, ಹಾಗೆ ಈಗೇನು ನಡೀತಾ ಇದೆ ಅಥವಾ ಯಾವ ಗ್ರಹಗತಿಗಳಿಂದ ಅವ್ರಿಗೆ ತೊಂದರೆಗಳಾಗ್ತಾ ಇದೆ ಆ ಗ್ರಹಗತಿಗಳ ನಿವಾರಣೆಗಾಗಿ ನಾಡಿ ಜ್ಯೋತಿಷ್ಯ ನೋಡಿ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಹಾಗೆ ಸೂಕ್ತವಾದಂಥ ಪರಿಹಾರಗಳನ್ನ ತಿಳಿಸುವಂಥದ್ದಾಗತ್ತೆ. ಹಾಗಾಗಿ ನಾಡಿ ಜ್ಯೋತಿಷ್ಯ ಕೇಳಕ್ಕೆ ಬರುವಂಥ ಭಕ್ತಾದಿಗಳು ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 6ರಿಂದ 7:15 ಒಳಗಡೆ ಬಂದು ಟೋಕನ್ ತೊಗೊಳ್ಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಮತ್ತು ಹಾಗೆ ಸಾನ್ನಿಧ್ಯ ಬಹಳ ವಿಶೇಷವಾಗಿರೋದ್ರಿಂದ ಶಿವಂ ಸರ್ವಾರ್ಥ ಅಂತ ಹೇಳ್ತಾರೆ. ಅಂದರೆ ಸರ್ವವೂ ಸಹ ಜಗತ್ತಿನಲ್ಲಿ ಶಿವನೇ ಅಂತ ಹೇಳಿ, ಅಂದರೆ ತ್ರಿಮೂರ್ತಿಗಳಲ್ಲಿ ಸರ್ವಶ್ರೇಷ್ಠವಾಗಿರ್ತಕ್ಕಂಥವನು ಶಿವ. ಹಾಗಾಗಿ ಭಕ್ತಾದಿಗಳಿಗೆ ಶೀಘ್ರವಾಗಿ ಅನುಗ್ರಹ ಮಾಡ್ತಕ್ಕಂಥವನು. ಇತ್ತೀಚೆಗೆ ಮನುಷ್ಯ ಏನಾಗಿದ್ದಾನೆ ಅಂದರೆ
ಇತರ ಕಾಮನೆಗೆ ಒಳಪಟ್ಟು ಸತ್ಯ ಧರ್ಮ ನ್ಯಾಯ ನೀತಿಗಳನ್ನು ಬಿಟ್ಬಿಟ್ಟಿದ್ದಾನೆ. ಅಧರ್ಮ ಪರಿಪಾಲನೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಅತಿವೃಷ್ಟಿ ಅನಾವೃಷ್ಟಿ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ. ಯಾಕೆ ಅತಿವೃಷ್ಟಿ ಅನಾವೃಷ್ಟಿ ಜಾಸ್ತಿ ಆಗ್ತಾ ಇದ್ದಾನೆ? ತನ್ನ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ, ಕಟ್ಕೊಂಡು ಹೆಂಡತಿಗೆ ಸರಿಯಾಗಿ ಅವಳಿಗೆ ಏನೇನು ಬೇಕು ಆಗು ಹೋಗುಗಳನ್ನ ಇದನ್ನು ನೋಡ್ಕೊಳ್ಳೋದಿಲ್ಲ. ಅದನ್ನು ಬಿಟ್ಟು ಮನುಷ್ಯನಿಗಿರುವಂತಹ ಮಾನವೀಯತೆ ಗುಣಗಳನ್ನು ಬಿಟ್ಬಿಟ್ಟಿದ್ದಾನೆ. ತನ್ನ ಸ್ವಂತ ತಂದೆ ತಾಯಿಗಳಿಗೆ ಊಟೋಪಚಾರ ಮಾಡೋದು ಕಷ್ಟ ಆಗುತ್ತೆ, ಅಥವಾ ಯಾರ್ದೋ ಅಭಿಮಾನಿ ಅಂತ ಹೇಳಿ ಅಂಧಕಾರದಲ್ಲಿ ಬಿದ್ದು ಅವ್ರ ಹೆಸರಲ್ಲಿ ಅನ್ನದಾನ ಮಾಡುವಂಥದ್ದನ್ನು ಮಾಡ್ತಾನೆ. ಮೊದಲು ತನ್ನ ತಂದೆ ತಾಯಿಗಳಿಗೆ ಅನ್ನ ಹಾಕುವಂತಹ ಗುಣಗಳನ್ನು ಕಲ್ತ್ಕೊಳ್ಬೇಕು. ಅದಾದಮೇಲೆ ಸ್ವಂತ ಅಣ್ಣ ತಮ್ಮಂದಿರನ್ನು ಯಾವ ರೀತಿಯಾಗಿ ಮಮಕಾರದಿಂದ ನಡೆಸ್ಕೊಳ್ಬೇಕು ಅನ್ನುವಂಥದ್ದು ಗೊತ್ತಿರಬೇಕು. ಅಷ್ಟಂತವ್ರಿಗೆ ಹಾಲು ಕೊಡಬೇಕು. ಯಾರೋ ಒಬ್ಬ ವ್ಯಕ್ತಿಯ ಪೂಜೆ ಆಗಬಾರ್ದು, ಇಲ್ಲಿ ತಂದೆ ತಾಯಿಗಳ ಪೂಜೆ ಮಾತ್ರ ಆಗಬೇಕು. ಹಾಗೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿರುವಂತಹ ಯೋಧರನ್ನ ಯಾರೂ ನೆನೆಸ್ಕೊಳ್ಳಲ್ಲ. ಯೋಧರನ್ನ ಯಾರಾದರೂ ನೆನೆಸ್ಕೊಳ್ತಾರಾ? ಖಂಡಿತವಾಗ್ಲೂ ನೆನೆಸ್ಕೊಳ್ಳಲ್ಲ. ಯಾವುದೋ ಒಂದು ಫಿಲಮ್ ಮಾಡಿ ಅಲ್ಲಿ ಯಾವುದೋ ಒಂದು 4-5 ಉಚ್ಚಾರಗಳನ್ನು ಹೇಳಿ ಜನರ ಮನಸ್ಸಿಗೆ ಖುಷಿ ಪಡಬಹುದು. ಆದರೆ ನಮ್ಮ ಭಾರತವನ್ನು ಗಡಿಯಲ್ಲಿ ನಿಂತು ರಕ್ಷಣೆ ಮಾಡ್ತಿರ್ತಕ್ಕಂಥ ಯೋಧರಿಗೆ ಯಾವತ್ತೂ ನಮ್ಮ ಜನಗಳು ಬೆಲೆ ಕೊಟ್ಟಿದ್ದೇ ಇಲ್ಲ. ಯಾಕೆಂದರೆ ಒಂದು ಬ್ಯಾನರ್ ಹಾಕಲ್ಲ, ಅವ್ರದ್ದು ಹುತಾತ್ಮರಾಗಿರ್ತಾರೆ, ಬೇರೆ ಶತ್ರುಗಳಿಂದ ಹತರಾಗಿರ್ತಾರೆ, ಅವರನ್ನು ಸ್ಮರಣೆ ಮಾಡಲ್ಲ ದೇಶ ಕಾಯ್ದಿದ್ದಾರೆ ಅಂತ ಹೇಳಿ. ಇಲ್ಲಿ ಯಾರೋ ಫಿಲಮ್ ನಟ ನಟಿಯರನ್ನು ರಾಜಕಾರಣಿಗಳನ್ನು ಆರಾಧನೆ ಮಾಡೋದು, ಅಣ್ಣ ಅನ್ನೋವಂಥದ್ದು ಕೆಳಗಡೆ ಫೋಟೋ ಹಾಕೊಳ್ಳೋವಂಥದ್ದು, ಇದನ್ನೆಲ್ಲ ಮಾಡ್ತಾರೆ. ಮೊದಲು ನಿಮ್ಮ ತಂದೆ ತಾಯಿಗಳನ್ನು ಯಾವತ್ತಾದರೂ ಹುಟ್ಟಿದ ಹಬ್ಬ ಆಚರಣೆ ಮಾಡಿದ್ದೀರಾ? ಮಾಡಿಲ್ಲ. ಯಾರೋ ಒಬ್ಬರ ಕಲಾ ಪೋಷಕ ನಟರನ್ನು ಅವರ ಬರ್ತಡೇ ಮಾಡುವಂಥದ್ದು ಏನು ಅವಶ್ಯಕತೆ ಇದೆ? ಅವ್ರು ಯಾವಾಗಿದ್ರೂ ನೀವು ಹೋಗಿ ಸಿನಿಮಾನ ನೋಡಿದಾಗ ಮಾತ್ರನೇ ಅವರು ಅಭಿಮಾನಿಗಳನ್ನು ಸಂಪಾದನೆ ಮಾಡುವಂಥದ್ದಾಗೋದು, ಅವ್ರಿಗೆ ಹಣ ಬರುವಂಥದ್ದಾಗತ್ತೆ. ಅದರಿಂದ ನಿಮಗೆ ನಷ್ಟನೇ ಹೊರತು ನಿಮಗೆ ಯಾವುದೇ ರೀತಿಯಾದಂಥ ಲಾಭಗಳಿಲ್ಲ. ಹಾಗೆ ಅವ್ರು ಯಾರೂ ಬಂದು ನಿಮ್ಮ ಒಂದು ಕಷ್ಟಕ್ಕಾಗುವಂಥದ್ದಾಗಲ್ಲ. ಯಾವತ್ತೂ ಸಹ ಮನೇಲಿರ್ತಕ್ಕಂಥ ತಂದೆ ತಾಯಿಗಳು ನಿಮ್ಮ ಅಣ್ಣ ತಮ್ಮಂದಿರು ಸ್ನೇಹಿತರು ಮಾತ್ರ ಆಗುವಂಥದ್ದು. ಆ ಸ್ನೇಹಿತರನ್ನೇ ದೂರ ತಳ್ಳಿಬಿಡ್ತೀರ ಒಂದೊಂದ್ಸರಿ. ಆದರೆ ಬೇರೆಯವ್ರನ್ನ ಆರಾಧನೆ ಮಾಡಿಕೊಳ್ಳುವಂಥದ್ದು, ನಿಮ್ಮ ತಂದೆ ತಾಯಿಗಳ ಒಂದು ಭಾವಚಿತ್ರಗಳನ್ನಾಗಲಿ ಅಥವಾ ನಿಮ್ಮ ತಂದೆ ತಾಯಿಗಳ ಹೆಸರುಗಳನ್ನಾಗಲಿ ಕೈಯಲ್ಲಿ ಹಚ್ಚ ಹಾಕ್ಸ್ಕೊಳ್ಳಲ್ಲ. ಯಾರ್ದೋ ಒಬ್ಬೊಬ್ಬರ ಹೆಸರು, ನಟ ನಟಿಯರ ಹೆಸರು ಹಾಕ್ಸ್ಕೊಳ್ಳೋವಂಥದ್ದು, ಅವ್ರನ್ನ ಅಣ್ಣ ಅಂತ ಆರಾಧನೆ ಮಾಡಿ, ನಿಮ್ಮ ಸ್ವಂತ ಅಣ್ಣನ ಆರಾಧನೆ ಮಾಡಿ. ದೇಶಕ್ಕಾಗಿ ಯಾರು ಕಾಯ್ತಾ ಇದ್ದಾರೆ ಅಂಥ ಯೋಧರ ಕುಟುಂಬಕ್ಕೆ ನೆರವಾಗಿ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಕಟ್ಕೊಂಡಿರೋವಂಥ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳಿ. 4 ಜನಕ್ಕೆ ಉಪಕಾರ ಮಾಡಿ. ಅದನ್ನು ಬಿಟ್ಟು ಯಾವಾಗಲೂ ಸಹ ನಮ್ಮಣ್ಣ ಅಥವಾ ನಮಗಿವರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು, ಅವ್ರಿಗೋಸ್ಕರ ಜೈಕಾರ ಹಾಕುವಂಥದ್ದನ್ನೆಲ್ಲ ಬಿಟ್ಟುಬಿಡಿ. ನಟ ಮತ್ತು ನಟನೆ ಹಾಗೆ ಸಿನಿಮಾ ಇದೆಲ್ಲ ನೋಡೋದು ಮನೋರಂಜನೆಗೆ ಮಾತ್ರನೇ. ಅದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಅಂಥದ್ದನ್ನು ಮಾಡಬೇಡಿ ದಯವಿಟ್ಟು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊದಲು ಕೆಲವರು ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟಿರ್ತಾರೆ. ಅಂಥವ್ರನ್ನ ಮೊದಲು ಕರ್ಕೊಂಡು ಬಂದು ನಿಮ್ಮ ಮನೆಯಲ್ಲಿಟ್ಟು ಪೋಷಣೆ ಮಾಡುವಂಥದ್ದನ್ನು ಮಾಡಿ. ಇದರಿಂದ ಖಂಡಿತವಾಗ್ಲೂ ದೈವ ಮೆಚ್ಚುವಂಥದ್ದಾಗತ್ತೆ. ಹಾಗಾಗಿ ದೇಶಕ್ಕೋಸ್ಕರವಾಗಿ ಯೋಧರು ಪ್ರಾಣ ತೆತ್ತಿದಾರಲ್ಲ, ಅವ್ರ ಕುಟುಂಬಕ್ಕೆ ನೆರವಾಗಿ ಅವ್ರ ಫೋಟೋಗಳನ್ನ ಹಾಕಿ. ಎಲ್ಲೂ ನೋಡಿಲ್ಲ ನಾನು ಅವ್ರ ಫೋಟೋ ಹಾಕಿರೋವಂಥದ್ದನ್ನು. ಎಷ್ಟೋ ಜನ ನಟ ನಟಿಯರ ಫೋಟೋಗಳನ್ನ ಹಾಕ್ಕೊಳ್ತೀರಾ, ಅವ್ರಿಗೊಂದು ಹಾರ ಹಾಕ್ತೀರಾ. ಪಾಪ ದೇಶ ಕಾಯೋರ್ಗಾಗಿ ಅಥವಾ ರೈತರಿಗಾಗಲಿ ಅವ್ರಿಗೆ ಕೃತಜ್ಞತಾ ಪೂರ್ವಕವಾಗಿ ಇರೋದೇ ಇಲ್ಲ. ಎಲ್ಲೋ ತರಕಾರಿ ಮಾಡ್ತಾಯಿದ್ರೆ ಅವರಲ್ಲಿ ಚೌಕಾಸಿ ಮಾಡ್ತೀರಾ, ಆದರೆ ಫಿಲಮ್ಗಳಿಗೆ 250 ರೂಪಾಯಿ 350 ರೂಪಾಯಿ ಕೊಟ್ಟು ಹೋಗ್ತೀರಾ. ಅವ್ರ ಫೋಟೋ ಹಾಕ್ತೀರಾ, ಬ್ಯಾನರ್ಗಳು ಹಾಕ್ತೀರಾ. ಅದೇ ಯಾರೋ ಒಬ್ಬ ಯೋಧ ಸತ್ತಿದ, ಹುತಾತ್ಮನಾಗಿದ್ದಾನೆ, ವರ್ಷ ಅವ್ರು ನೆನೆಸ್ಕೊಳಲ್ಲ. ಯಾರೋ ಒಬ್ರದ್ದು ಬರ್ತಡೇ ಮಾಡ್ತೀರಾ, ಬಟ್ ಅವ್ರ ಪಾಪ ದೇಶಕ್ಕೋಸ್ಕರವಾಗಿ ಹುತಾತ್ಮರಾಗಿರ್ತಾರೆ. ಅವ್ರು ಸತ್ತಿದ್ದ ದಿನ ಆಗಲಿ ಅವ್ರು ಹುಟ್ಟಿದ ದಿನ ಆಗಲಿ ನೆನೆಸ್ಕೊಳ್ಳೋವಂಥದ್ದು ಮಾಡಲ್ಲ. ಮಾನವೀಯತೆಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಳೋವಂಥದ್ದನ್ನು ಮಾಡಿ. ದೇಶಕ್ಕೋಸ್ಕರವಾಗಿ ಯಾರು ನಿಜವಾಗ್ಲೂ ಪ್ರಾಣ ತೆತ್ತಿದ್ದಾರೆ ಅಂಥವ್ರಿಗೆ ಅಭಿಮಾನಪೂರ್ವಕವಾಗಿ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಓಂ ನಮಃ ಶಿವಾಯ. ಆಮೇಲೆ ಗುರುಗಳ ಈಗ ಹೊಸದಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ರೆಂಡಿಂಗ್ ಸ್ಟಾರ್ಟ್ ಆಗಿದೆ. ಅಂದರೆ ಸತ್ತಿರೋ ಫೋಟೋ ಅವರೇ ಹಾಕ್ಕೊತಾರೆ. ಅದ್ರ ಬಗ್ಗೆ ಹೇಳಿದ್ರೆ ಒಳ್ಳೇದಾಗ ಕೆಟ್ಟದ? ಅಂದರೆ ಮೀನ್ಸ್ ಈಗ ಇನ್ಸ್ಟಾಗ್ರಾಮ್ ಪಾಕಿಸ್ತಾನಕ್ಕೆ ಹೋಗ್ತಾರೆ, ಶೂಟ್ ಮಾಡಿ ಸತ್ತಿರೋ ಅವ್ರ ಫೋಟೋನೇ ಹಾಕ್ಕೊಂತಾರೆ. ಅದ್ರ ಬಗ್ಗೆ ಸತ್ತಿರೋ ಅಂತಹ ಅಂದರೆ ಅವರೇ ಸತ್ತೋಗಿದ್ದೀವಿ ಏನಂತ. ಅಂದರೆ ಯಾಕೆ ಹಾಕ್ಕೊಳ್ತಾ ಇದ್ದಾರೆ ಅಂದರೆ ಎಲ್ಲ ಮಿತಿ ಮೀರಿ ಹೋಗಿದೆ ಅಂತ. ಯಾಕೆ ಅಂದರೆ ಕಾಲಿಗೆ ಚಪ್ಪಲಿ ಹಾಕ್ಕೊಳ್ಳೋವಂಥದ್ದು ಕಾಲಿನ ರಕ್ಷಣೆಗಾಗಿ. ಅದನ್ನು ತಲೆ ಮೇಲೆ ನಿಂತ್ಕೊಂಡ್ರೆ ಹುಚ್ಚ ಅಂತ ಕರೀತಾರೆ. ಅದು ಟ್ರೆಂಡ್ ಅಲ್ಲ, ಹುಚ್ಚುತನದ ಪರಮಾವಧಿ ಅಂತ ಹೇಳಿ. ಈಗ ನಾವು ಸತ್ತೇ ಹೋಗಿರಲ್ಲ, ಹೋಗಿದ್ದೀವಿ ಅಂತ ಫೋಟೋ ಹಾಕೊಂಡ್ರೆ ಒಳ್ಳೇದ ಕೆಟ್ಟದ್ದು? ಹೌದು. ಯಾಕೆ ಅಂದರೆ ನಮಗೆ ಸಾವು ಅನ್ನುವಂಥದ್ದು ಹೇಳಿ ಕೇಳಿ ಬರೋವಂಥದ್ದಲ್ಲ. ಯಾಕೆಂದರೆ ಅದು ಬಂದಾಗ ನಾವಿರೋವರೆಗೂ ಅದು ಬರಲ್ಲ ಅಂತ ಹೇಳಿ. ಹಾಗಾಗಿ ನಾವಿದ್ದಾಗೆ ನಮಗೆ ನಾವೇನೇ
ಪಿಂಡ ಸಂಸ್ಕಾರ ಮಾಡಿದಷ್ಟು ಪಾಪ ಏನು ಅಂದರೆ ನಾವು ಸತ್ತಿರೋವಂಥ ಭಾವಚಿತ್ರಗಳನ್ನು ಹಾಕೊಳ್ಳೋದ್ರಿಂದ.